Hello everyone, welcome back to Learn Easily channel. 10th standard, a lesson for exam preparation. A hero. ಈ ಒಂದು ವಿಡಿಯೋದಲ್ಲಿ ಹೀರೋ ಪಾಠದಿಂದ ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಸಿದ್ಧರಾಗಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಹೈಲೈಟ್ಸ್, ಎಕ್ಸ್ಟ್ರಾಕ್ಟ್ಸ್ ಎಲ್ಲವೂ ಸಹ ಈ ವಿಡಿಯೋದಲ್ಲಿ ನಿಮಗಾಗಿ. ಇಲ್ಲಿ ಮೊದಲನೇದಾಗಿ ಪಾಠದ ಹೈಲೈಟ್ಸನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಯಾವುದೇ ಪ್ರಶ್ನೆಯನ್ನು ಬರೀಬೇಕಾದ್ರೆ ಈ ಹೈಲೈಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಾಮೀಸ್ ಫಾದರ್ ರೀಡ್ ಅಬೌಟ್ ಬ್ರೇವರಿ ಆಫ್ ಎ ಬಾಯ್ ಹೂ ಫಾಟ್ ವಿತ್ ಟೈಗರ್. ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ. He gave excuses to sleep alone as he was scared. He said that he would sleep from the first of next month. His father's office room was dusty and there may be scorpions, he said. In the office room he dreamt of devils and tiger chasing him. He bit the leg of the most wanted burglar. His headmaster called him True Scout. His classmates respected him. His teachers patted his back. Police inspector told him to join the police force. ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಪಾಠದ ಎಲ್ಲ ಒಂದು ಹೈಲೈಟ್ಸನ್ನು ನೆನಪಿಟ್ಕೋಬೇಕಾಗತ್ತೆ. ಇಲ್ಲಿ ಮೋಸ್ಟ್ ಲೈಕ್ಲಿ ಆಸ್ಕ್ಡ್ ಕ್ವಶನ್ಸ್, ಇಲ್ಲಿ 2-3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳು. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಇನ್ ದ ಆಫೀಸ್ ರೂಮ್. ಇಲ್ಲಿ ಸ್ವಾಮಿ ಆಫೀಸ್ ರೂಮಲ್ಲಿ ಮಲಗಿದ ನಂತರ ಅವನಿಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಬರೀತಕ್ಕಂತಹ ಪ್ರಶ್ನೆ. ವೈಲ್ ಸ್ವಾಮಿ ವಾಸ್ ಲೈಯಿಂಗ್ ಇನ್ ದ ಆಫೀಸ್ ರೂಮ್ ಹಿ ರಿಮೆಂಬರ್ಡ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ಸ್. He slept under the bench. He had nightmare that tiger was chasing him. He heard rustling sound, ticking of clock, night insects humming. He saw something moving in the dark. He felt it was a devil and it carried him away. He caught the figure and bit it hard to save his life. ಇದು ಒಂದು ಆಫೀಸ್ ರೂಮಲ್ಲಿ ನಡೆದಂತಹ ಘಟನೆ. ನರೇಟ್ ಹೌ ಎ ಕವರ್ಡ್ ಲೈಕ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್, ಅಥವಾ ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ though he was not courageous. A newspaper reported about a village boy who had fought with a tiger. Swami said that boy could not fight a tiger. His father said that courage was more important. He challenged Swami to show courage by sleeping alone in the office room. While Swami was sleeping alone, he saw a dark figure. Believing it to be the devil, he bit its leg. It was burglar who was wanted by the police. He became hero overnight. ನಂತರ what desperate attempts did Swami make to escape from his father? Swami tried to change the topic. He said that he would sleep from the first of next month. He pretended to be asleep before his father came. He looked at granny and mother for help. He said that the office room was very dusty and there may be scorpions behind the law books. ಈ ಒಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ನಂತರ ಇನ್ನೂ ಹಲವಾರು ಪ್ರಶ್ನೆಗಳಿದೆ. ಫಾರ್ ಎಕ್ಸಾಂಪಲ್, ಸ್ವಾಮಿ ಥಾಟ್ ಇಟ್ ವಾಸ್ ಎ ಪ್ರೈಟ್ಫುಲ್ ಪ್ರಪೋಸಿಷನ್, ವೈ. ನಂತರ ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ, ವೈ ಅಂಡ್ ಹೌ. ಈ ಪ್ರಶ್ನೆಗಳು ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿಕೊಂಡಿರಬೇಕು. ನಂತರ ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ನೀಡಲಾಗಿದೆ. ಆ ಎಕ್ಸ್ಟ್ರಾಕ್ಟ್ಸ್ಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇವು ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ನೀವು ಓದ್ಕೋಬೇಕಾಗತ್ತೆ. ಈ ಎಕ್ಸ್ಟ್ರಾಕ್ಟ್ಸ್ಗಳಾದ ನಂತರ ನಿಮಗೆ ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್ಸ್ ಮತ್ತು ಅದರ ಒಂದು ಯಾರು ಹೇಳಿದರು, ಹೂ ಇಸ್ ದ ಸ್ಪೀಕರ್, ಟು ಹೂಮ್ ವಾಸ್ ಇಟ್ ಸೆಡ್, ರೆಫರೆನ್ಸ್ ಟು ದಿ ಅಂಡರ್ಲೈನ್ಡ್ ವರ್ಡ್, ಅವರು ಯಾರು ಹೇಳಿದ್ದಾರೆ, ಈ ಎಲ್ಲ ಒಂದು ಆ್ಯಕ್ಟಿವಿಟಿ ಸಹ ನೀಡಲಾಗಿರುತ್ತೆ. ಇಲ್ಲಿ ಈ ಒಂದು essay 1 ಪರೀಕ್ಷೆಗೆ ಈ ಪಾಠದಿಂದ ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗೆ ಮೇಯ್ನ್ ಎಕ್ಸಾಮ್ಗೂ ಸಹ ಈ ಒಂದು ಎಕ್ಸ್ಟ್ರಾಕ್ಟ್ಸ್ ಮತ್ತು ಕ್ವಶನ್ಸ್ ನಿಮಗೆ ಸಹಕಾರಿಯಾಗಿದೆ ಅಂತ ಭಾವಿಸ್ತೇನೆ. ಈ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್, ಅಂದರೆ ವಿಡಿಯೋದ ಟೈಟಲ್ನ ಕೆಳಗಡೆ ಸಣ್ಣದಾಗಿ ಮೋರ್ ಅಂತಕ್ಕಂಥ ವರ್ಡ್ ಕಾಣುತ್ತೆ. ಆ ವರ್ಡನ್ನು ಕ್ಲಿಕ್ ಮಾಡಿದಾಗ ಈ PDF ಅಲ್ಲಿ ನಿಮಗೆ ಲಭ್ಯವಿರುತ್ತೆ. ಈ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಹಾಗೆ ಓದಿ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗಿ ಅಂತ ಹೇಳ್ತೇನೆ. ಇದು ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲರ್ನ್ ಈಸಿಲಿ ಚಾನಲ್ನಲ್ಲಿ ಎಲ್ಲ ವಿಡಿಯೋಗಳಲ್ಲಿ ನಿಮಗಾಗಿ ಪರೀಕ್ಷಾ ಸಿದ್ಧತೆಗೆ PDF ಲಿಂಕ್ ಮಾಡಲಾಗಿರುತ್ತೆ. ನೀವು ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕಿ ಓದ್ಬೋದು, ಅಥವಾ ಪರೀಕ್ಷಾ ದೃಷ್ಟಿಯಿಂದ ನೀವು ಆ PDF ಓದಲು ಸಹಕಾರಿಯಾಗಿರುತ್ತೆ. ಎಲ್ಲ ನೋಟ್ಸ್ಗಳು ಸಹ ಇಲ್ಲಿ ಲಭ್ಯವಿರುತ್ತೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ PDF ಡೌನ್ಲೋಡ್ ಮಾಡಿ ನೀವು ಓದ್ಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.